ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 13 ಜೂನ್ 2026ರ ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. 13 ಜೂನ್ 2026ರ ಶನಿವಾರದ ಕ್ರೋಧಿನಾಮ ಸಂವತ್ಸರ ಪಂಚಾಂಗ ನೋಡೋದಾದ್ರೆ, ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ ಇರುತ್ತೆ. ರಾತ್ರಿ 8:34ರವರೆಗೆ. ಅದಾದ್ಮೇಲೆ ಚತುರ್ದಶಿ ಆರಂಭ ಆಗುತ್ತೆ. ಇನ್ನು ಕೃತಿಕಾ ನಕ್ಷತ್ರ ಮಧ್ಯಾಹ್ನ 12:47ರವರೆಗೆ ಇರುತ್ತೆ. ಅದಾದ್ಮೇಲೆ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಸುಕರ್ಮ ಯೋಗ ಮಧ್ಯಾಹ್ನ 1:14ರವರೆಗೆ ಇರುತ್ತೆ. ಅದಾದ್ಮೇಲೆ ಧೃತಿ ಯೋಗ ಆರಂಭ ಆಗುತ್ತೆ. ಗರಜಕರಣ ಬೆಳಗ್ಗೆ 9:12ರವರೆಗೆ ಇರುತ್ತೆ. ಅದಾದ್ಮೇಲೆ ವಣಿಜಕರಣ ಬರುತ್ತೆ. ಇನ್ನು ಸೂರ್ಯೋದಯ ಬೆಳಗ್ಗೆ 5:43ಕ್ಕೆ, ಸೂರ್ಯಾಸ್ತ ಸಂಜೆ 6:47ಕ್ಕೆ. ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:07ರಿಂದ 4:55ರವರೆಗೆ ಇರುತ್ತೆ. ಅಮೃತ ಕಾಲ ಬೆಳಗ್ಗೆ 10:14ರಿಂದ 11:49ರವರೆಗೆ ಇರುತ್ತೆ. ರಾಹುಕಾಲ ಬೆಳಗ್ಗೆ 9ರಿಂದ 10:38ರವರೆಗೆ. ಗುಳಿಕ ಕಾಲ ಬೆಳಗ್ಗೆ 5:43ರಿಂದ 7:22ರವರೆಗೆ ಇರುತ್ತೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 1:54ರಿಂದ 3:32ರವರೆಗೆ ಇರುತ್ತೆ. ಶನಿವಾರ ದಿನ ಆಗಿರೋದ್ರಿಂದ ಕೃತಿಕಾ ಮತ್ತೆ ರೋಹಿಣಿ ನಕ್ಷತ್ರಗಳ ಸಂಯೋಗ ಇರೋದ್ರಿಂದ ಶನಿದೇವರ ಮತ್ತೆ ಆಂಜನೇಯ ಸ್ವಾಮಿಯ ಆರಾಧನೆ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳ್ಬಹುದು. ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ದಿನ ನಿಮ್ಗೆ ಮಿಶ್ರ ಫಲ ಕೊಡುತ್ತೆ. ಚಂದ್ರನ ಸಂಚಾರ ದ್ವಿತೀಯ ಭಾವದಲ್ಲಿ ಇರೋದ್ರಿಂದ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳು ಎದುರಾಗಬಹುದು, ಆದರೆ ನಿಮ್ಮ ಮಾತಿನ ಚತುರತೆಯಿಂದ ಕಠಿಣ ಸಂದರ್ಭವನ್ನು ನಿಭಾಯಿಸ್ತೀರಾ. ಇನ್ನು ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ಇರಲಿ. ಸಹೋದ್ಯೋಗಿಗಳ ಸಹಕಾರ ಸಿಗಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸೂಕ್ತ ಸಮಯವಲ್ಲ. ಚಾಲ್ತಿಯಲ್ಲಿರುವ ವ್ಯವಹಾರದಲ್ಲೇ ಗಮನ ಹರಿಸಲು ಸಾಲ ಕೊಡುವುದನ್ನು ಆದಷ್ಟು ತಪ್ಪಿಸಬೇಕು. ಇನ್ನು ಹಣಕಾಸಿನ ಅರಿವು ಸಾಧಾರಣವಾಗಿರುತ್ತೆ. ಬರಬೇಕಾದ ಬಾಕಿ ಹಣ ಕೈ ಸೇರಲು ವಿಳಂಬವಾಗಬಹುದು. ಕುಟುಂಬದ ಅಗತ್ಯಗಳಿಗಾಗಿ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಇರಲಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದ ಉಂಟಾಗದಂತೆ ಎಚ್ಚರ ವಹಿಸಬೇಕು. ಸಂಗಾತಿಯ ಬೆಂಬಲ ನಿಮಗೆ ಮಾನಸಿಕ ಸ್ಥಿರತೆಯನ್ನು ತಂದುಕೊಡುತ್ತೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆಯನ್ನ ಕೇಳ್ತೀರಾ. ಕಣ್ಣಿನ ನೋವು, ಉಷ್ಣ ಬಾಧೆ ಅಥವಾ ತಲೆನೋವಿನಂತ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸೋದು, ವಿಶ್ರಾಂತಿ ಪಡೆಯೋದು ಬಹಳ ಒಳ್ಳೆಯದು. ಅದೃಷ್ಟ ಸಂಖ್ಯೆ 1 ಮತ್ತು 9. ಅದೃಷ್ಟ ಬಣ್ಣ ಕೆಂಪು ಮತ್ತೆ ಬಿಳಿ. ಶನಿವಾರದ ದಿನ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ಅಥವಾ ಶನಿದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಹನುಮಾನ್ ಚಾಲಿಸ ಪಠಿಸೋದ್ರಿಂದ ದಿನದ ನಕಾರಾತ್ಮಕತೆ ದೂರವಾಗಿ ಶುಭ ಫಲ ಸಿಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇವತ್ತಿನ ದಿನ ನಿಮಗೆ ಅತ್ಯಂತ ಉತ್ಸಾಹ ಭರಿತ ಮತ್ತೆ ಯಶಸ್ವಿ ದಿನ ಆಗಿರುತ್ತೆ. ಚಂದ್ರನ ಸಂಚಾರ ನಿಮ್ಮದೇ ರಾಶಿಯಲ್ಲಿರೋದ್ರಿಂದ ಮಾನಸಿಕವಾಗಿ ನಿರಾಳ ಮೂಡಲಿದೆ. ನಿಮ್ಮ ಸೃಜನಶೀಲ ಮತ್ತು ದಕ್ಷತೆಯಿಂದ ಕೈಗೆತ್ತಿಕೊಂಡ ಕೆಲಸನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಉತ್ತಮ ಮನ್ನಣೆ ಸಿಗತ್ತೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಶ್ಲಾಘಿಸ್ತಾರೆ. ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ಇದೆ. ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ಉತ್ತಮ ಲಾಭ ನಿರೀಕ್ಷಿಸಬಹುದು. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದಿನ ದಿನ ಪ್ರಶಸ್ತವಾಗಿದೆ. ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಿದೆ. ಹಣಕಾಸಿನ ಪರಿಸ್ಥಿತಿ ಸದೃಢವಾಗಿರುತ್ತೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದ ಸಾಲದ ಹಣ ಮರಳಿ ಕೈ ಸೇರಬಹುದು. ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಆದರೆ ಹಬ್ಬ ಮತ್ತೆ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಸ್ವಲ್ಪ ಖರ್ಚು ಉಂಟಾಗಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತೆ ಸೌಹಾರ್ದಯುತ ವಾತಾವರಣವಿರುತ್ತೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಪ್ರಗತಿಗೆ ನೀವು ನೇರವಾಗುವಿರಿ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಬಂಧು ಮಿತ್ರರ ಆಗಮನದಿಂದ ಮನೆಯ ಕಳೆಗಟ್ಟಲಿದ್ದೀರಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ಹಳೆಯ ದೈಹಿಕ ಸಮಸ್ಯೆಯಿಂದ ಮುಕ್ತಿ ಹೊಂದುತ್ತೀರಾ. ಮಾನಸಿಕವಾಗಿ ಪ್ರಸನ್ನತೆ ಇರಲಿದ್ದು ಯೋಗ ಮತ್ತೆ ಧ್ಯಾನದ ಕಡೆ ಆಸಕ್ತಿ ಮೂಡಬಹುದು. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ವಿಶೇಷ ಪರಿಹಾರ ಇವತ್ತಿನ ದಿನನ ಶುಭ ಫಲ ಅನುಭವಿಸಲು ಮಹಾಲಕ್ಷ್ಮೀ ದೇವಿ ಆರಾಧನೆ. ಶನಿವಾರದ ನಿಮಿತ್ತ ಅಶ್ವತ್ಥ ಮರಕ್ಕೆ, ಆಲದ ಮರಕ್ಕೆ ಪ್ರದಕ್ಷಿಣ ಹಾಕಿ ನಮಸ್ಕಾರ ಮಾಡಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಇವತ್ತು ಏರಿಳಿತ ಕಂಡು ಬರುತ್ತೆ. ಚಂದ್ರ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅನಗತ್ಯ ಆಲೋಚನೆಗಳು ಮತ್ತೆ ಸಾಮಾಜಿಕ ಗೊಂದಲ ಉಂಟಾಗಬಹುದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತರಾತುರಿ ಬೇಡ. ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಸಹೋದ್ಯೋಗಿಗಳೊಂದಿಗೆ
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಚ್ಚರ ವಹಿಸಬೇಕು. ನಿಮ್ಮ ಕೆಲಸದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ರಾಜಕೀಯ ಅಥವಾ ಗಾಳಿ ಮಾತುಗಳಿಂದ ದೂರವಿರಿ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ವಸ್ತುಗಳ ಖರೀದಿ ಅಥವಾ ಆರೋಗ್ಯಕ್ಕೆ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಬಜೆಟ್ ಪ್ರಕಾರ ಮುನ್ನಡೆದರೆ ಆರ್ಥಿಕ ಸಮತೋಲನ ಕಾಯ್ದುಕೊಳ್ತೀರಾ. ಕುಟುಂಬದ ಸದಸ್ಯರ ಭಾವನೆಗಳಿಗೆ ಗೌರವ ನೀಡಿ. ಸಂಗಾತಿಯೊಂದಿಗೆ ಸಮಾಲೋಚನೆ ನಡೆಸಿ ದಿನದ ಯೋಜನೆಗಳನ್ನು ರೂಪಿಸಬೇಕು. ಇವತ್ತು ನಿಮ್ಮ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಆಯಾಸ ಕಾಣಿಸ್ಕೊಳ್ಬಹುದು. ಕಣ್ಣು ಅಥವಾ ಕಾಲಿನ ನೋವು ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಅದೃಷ್ಟ ಸಂಖ್ಯೆ 5 ಮತ್ತು 6. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ವಿಶೇಷ ಪರಿಹಾರ: ಶನಿವಾರದ ದಿನ ನಕಾರಾತ್ಮಕ ಪ್ರಭಾವತೆ ಕಡಿಮೆ ಮಾಡಲು ಮಹಾವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡಿ. ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ಧನ ಸಹಾಯ ಮಾಡುವುದು ಶುಭಕರ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇವತ್ತಿನ ದಿನ ನಿಮಗೆ ಅತ್ಯಂತ ಲಾಭದಾಯಕ ಹಾಗೂ ಸಂತೋಷದಾಯಕ ದಿನ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಏಕದಶ ಲಾಭ ಭಾವದಲ್ಲಿ ಇರ್ತಾನೆ. ದೀರ್ಘಕಾಲದ ಆಸೆಗಳು ಈಡೇರುವ ಸಮಯವಿದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದಲ್ಲಿ ಅನುಕೂಲಕರವಾಗಿ ಮನಸ್ಸು ಬಹಳ ಸಂತೋಷದಿಂದಿರುತ್ತೆ. ಕಚೇರಿಯಲ್ಲಿ ನಿಮ್ಮ ದಕ್ಷತೆ ಮತ್ತು ಮನ್ನಣೆಗೆ ಪ್ರಶಂಸೆ ದೊರೆಯುತ್ತೆ. ಪ್ರಮೋಷನ್ನು ಅಥವಾ ಸಂಬಳ ಹೆಚ್ಚಳದ ಮಾತುಕತೆ ನಡೆಸಲು ಸೂಕ್ತವಾದ ದಿನ ಇವತ್ತು. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಕ್ಕೆ ಬೆಂಬಲ ನೀಡ್ತಾರೆ. ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಧನಲಾಭ ಗಳಿಸುವಿರಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಉದ್ಯಮವನ್ನು ವಿಸ್ತರಿಸಲು ಇಂದು ಅತ್ಯುತ್ತಮ ದಿನವಾಗಿದೆ. ಬಾಕಿ ಉಳಿದಿದ್ದ ವ್ಯವಹಾರಗಳು ಚುರುಕುಗೊಳ್ಳುತ್ತವೆ. ಧನಲಾಭದ ಯೋಗ ಬಲವಾಗಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಣೆ ಕಂಡುಬರುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದೆ. ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ದಾರಿ ಸುಗಮವಾಗಲಿದೆ. ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ಮತ್ತೆ ಪ್ರೀತಿ ಸಿಗತ್ತೆ. ಜೀವನ ಸಂಗಾತಿಯೊಂದಿಗೆ ಪ್ರವಾಸ ಅಥವಾ ಔತಣಕೂಟಕ್ಕೆ ಭಾಗವಹಿಸುವ ಅವಕಾಶ ಒದಗಿ ಬರಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹೊಸ ಚೈತನ್ಯ ಅನುಭವಿಸ್ತೀರಾ. ಹಳೆಯ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರೋರಿಗೆ ಇಂದು ಹೆಚ್ಚಿನ ಉಪಶಮನ ಸಿಗಲಿದೆ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ಕ್ರೀಮ್. ವಿಶೇಷ ಪರಿಹಾರ: ಇಂದಿನ ದಿನದ ಸೌಭಾಗ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಶಿವನಿಗೆ ಜಲಾಭಿಷೇಕ ಮಾಡಿ ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿ. ಶನಿವಾರದ ನಿಮಿತ್ತ ಕಾಗೆಗಳಿಗೆ ಸ್ವಲ್ಪ ಅನ್ನವನ್ನು ನೀಡುವುದು ಅತ್ಯಂತ ಶುಭ ತರಲಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಈ ದಿನ ನಿಮಗೆ ಅತ್ಯಂತ ಕಾರ್ಯನಿರತ ಹಾಗೂ ಪ್ರಗತಿಪರ ದಿನವಾಗಿದೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ದಶಮ ಅಂದ್ರೆ ಕರ್ಮ ಭಾವದಲ್ಲಿ ಇರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಜವಾಬ್ದಾರಿಗಳು ಹೆಚ್ಚಾದರೂ ನಿಮ್ಮ ನಾಯಕತ್ವ ಗುಣದಿಂದ ಎಲ್ಲರನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಸಮಾಜದಲ್ಲಿ ಮತ್ತೆ ಕೌಟುಂಬಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಿ ಹೊಸ ಜವಾಬ್ದಾರಿನ ವಹಿಸಬಹುದು. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ಪ್ರಯತ್ನಗಳಿಗೆ ಉತ್ತಮ ಯಶಸ್ಸು ಸಿಗುತ್ತೆ. ವ್ಯಾಪಾರದಲ್ಲಿರೋರಿಗೆ ಇಂದಿನ ದಿನ ಲಾಭದಾಯಕವಾಗಿರುತ್ತೆ. ಹೊಸ ಯೋಜನೆ ಮತ್ತೆ ಉದ್ಯಮವನ್ನು ವಿಸ್ತರಿಸಲು ನಡೆಸುತ್ತಿರುವ ಮಾತುಕತೆ ಸಫಲವಾಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಗತಿ ಕಂಡು ಸ್ಪರ್ಧಿಗಳು ಬೆರಗಾಗ್ತಾರೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಆಲೋಚನೆ ನಡೆಸ್ತಾ ಇದ್ರೆ ಇಂದು ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಲಿದೆ. ಆದಾಯದ ಮೂಲಗಳು ಗಟ್ಟಿಯಾಗಲಿದ್ದು ಭವಿಷ್ಯದ ಉಳಿತಾಯದ ಕಡೆ ಗಮನ ಹರಿಸ್ತೀರಾ. ಕುಟುಂಬದಲ್ಲಿ ನಿಮ್ಮ ಹಿರಿಯರ ಮತ್ತೆ ತಂದೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಲ್ಲರ ಸಹಮತಿ ಇರಲಿ. ಜೀವನ ಸಂಗಾತಿಯು ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ತಾರೆ. ಮಕ್ಕಳ ಪ್ರಗತಿಯನ್ನು ಯಶಸ್ವಿ ಸಂತಸ ತರಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ತೃಪ್ತಿದಾಯಕವಾಗಿದೆ. ದಿನವಿಡೀ ಕೆಲಸದ ಒತ್ತಡ ಇದ್ದರೂ ದೈಹಿಕ ಉತ್ಸಾಹ ಕುಂದುವುದಿಲ್ಲ. ಆದಾಗ್ಯೂ ಮಂಡಿ ನೋವು ಅಥವಾ ಕೀಲು ನೋವು ಇರುವುದು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಬಹಳ ಒಳ್ಳೆಯದು. ಅದೃಷ್ಟ ಸಂಖ್ಯೆ 1 ಮತ್ತು 5. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ. ವಿಶೇಷ ಪರಿಹಾರ: ಇಂದಿನ ದಿನ ನಿಮ್ಮ ಶುಭ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ನೀರು ಅರ್ಪಿಸಿ ಹಾಗೂ ಶನಿವಾರದ ನಿಮಿತ್ತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಹಿ ನೈವೇದ್ಯ ಅರ್ಪಿಸಿ. ಮುಂದಿನ ರಾಶಿ ಕನ್ಯಾ ರಾಶಿ.
ಇವತ್ತಿನ ದಿನ ನಿಮಗೆ ಭಾಗ್ಯೋದಯದ ದಿನ ಅಂತ ಹೇಳ್ಬಹುದು. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ನವಮ ಭಾಗ್ಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ವಿಷಯಗಳ ಕಡೆ ಆಸಕ್ತಿ ಹೆಚ್ಚಾಗತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇವತ್ತು ತಾನಾಗಿಯೇ ಸುಲಭವಾಗಿ ಪೂರ್ಣಗೊಳ್ಳ ಬೆಂಬಲದಿಂದಾಗಿ ಮನಸ್ಸಿನಲ್ಲಿ ಆತಂಕ ದೂರವಾಗಿ ನೆಮ್ಮದಿ ಮೂಡಲಿದೆ. ಇನ್ನ ಕಚೇರಿಯಲ್ಲಿ ಪರಿಸ್ಥಿತಿ ನಿಮಗೆ ಪೂರಕವಾಗಿ ಇರುತ್ತೆ. ಆರೋಗ್ಯ ಬದಲಾವಣೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಒಳ್ಳೆಯ ಅವಕಾಶ ಹುಡುಕಿಕೊಂಡು ಬರಬಹುದು. ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಕೈಗೂಡುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಸಾಮರಸ್ಯ ಇರುತ್ತೆ. ಹೊಸ ಹೂಡಿಕೆಗಳಿಗೆ ಸಕಾಲ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ನಿರರ್ಥಕ ಖರ್ಚುಗಳು ಬ್ರೇಕ್ ಹಾಕಬೇಕು. ಆರ್ಥಿಕ ಉಳಿತಾಯದ ಯೋಜನೆ ಯಶಸ್ವಿಯಾಗತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಪೋಷಕ ಮತ್ತೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಜೀವನ ಸಂಗಾತಿಯೊಂದಿಗೆ ಪ್ರೇಮಪೂರ್ವಕ ಬಾಂಧವ್ಯ ಇರುತ್ತೆ. ಇವರಿಂದ ನೆರವು ಪಡೆಯುತ್ತೀರಾ. ಮನೆಯಲ್ಲಿ ಸಣ್ಣ ಮಟ್ಟದ ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬಹುದು. ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ಪ್ರಸನ್ನ ಇರಲಿದ್ದು ಹಳೆಯ ಆರೋಗ್ಯ ಕಿರಿಕಿರಿಗಳಿಂದ ಮುಕ್ತಿ ಸಿಗತ್ತೆ. ದಿನವಿಡೀ ಚುರುಕಾಗಿ ಕಾರ್ಯನಿರ್ವಹಿಸ್ತೀರಾ. ಅದೃಷ್ಟ ಸಂಖ್ಯೆ 3 ಮತ್ತೆ 8. ಅದೃಷ್ಟ ಬಣ್ಣ ಹಸಿರು ಮತ್ತು ಗಾಢ ನೀಲಿ. ವಿಶೇಷ ಪರಿಹಾರ ಇಂದಿನ ದಿನದ ಅದೃಷ್ಟ ಹೆಚ್ಚಿಸಿಕೊಳ್ಳಲು ಮಹಾವಿಷ್ಣುವಿನ ಆರಾಧನೆ ಮಾಡಿ ಹಾಗೂ ಶನಿವಾರದ ನಿಮಿತ್ತ ಅನಗತ್ಯ ಖರ್ಚುಗಳನ್ನು ಬಿಟ್ಟು ಅಗತ್ಯವಿರುವವರಿಗೆ ದೀನ ದಲಿತರಿಗೆ ಕಪ್ಪು ಎಳ್ಳು ದಾನ ಮಾಡೋದು, ದ್ವಿದಳ ಧಾನ್ಯ ದಾನ ಮಾಡೋದು ಬಹಳ ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದಿನ ದಿನ ನಿಮಗೆ ಮಧ್ಯಮ ಫಲವಿರುತ್ತೆ. ಕೆಲಸದ ವಿಷಯಗಳಿಂದ ಹೆಚ್ಚು ಜಾಗರೂಕರಾಗಿರುವುದು ಬಹಳ ಅಗತ್ಯ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಅಷ್ಟಮ ಭಾವದಲ್ಲಿರೋದ್ರಿಂದ ಮಾನಸಿಕವಾಗಿ ಸಣ್ಣ ಆತಂಕ ಅಥವಾ ಗೊಂದಲ ಕಾಡಬಹುದು. ಅನಗತ್ಯವಾದ ವಿವಾದಗಳಿಂದ ದೂರ ಇರಬೇಕು. ಮತ್ತೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅನುಭವಿಗಳ ಸಲಹೆ ಪಡೆಯಬೇಕು. ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸಿ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ. ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸೋದು ಒಳ್ಳೆಯದು. ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ಉದ್ಯಮ ಆರಂಭಿಸಲು ಇಂದು ಸೂಕ್ತ ಸಮಯವಲ್ಲ. ಆರ್ಥಿಕ ವಹಿವಾಟುಗಳನ್ನು ಮಾಡುವಾಗ ಪೂರ್ಣ ದಾಖಲೆಗಳನ್ನು ಪರಿಶೀಲಿಸಬೇಕು. ಶತ್ರುಗಳು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ಎಚ್ಚರವಿರಲಿ. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ. ಆದಾಯಕ್ಕಿಂತ ಹಠಾತ್ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ವಾಹನ ಅಥವಾ ಆರೋಗ್ಯದ ನಿಮಿತ್ತ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಸಾಲ ನೀಡುವುದನ್ನು ಮತ್ತು ಪಡೆಯುವುದನ್ನು ಆದಷ್ಟು ಮುಂದೂಡಬೇಕು. ಕೌಟುಂಬಿಕ ವಾತಾವರಣ ಸಾಮಾನ್ಯವಾಗಿರುತ್ತೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಸಂಗಾತಿಯ ನಡವಳಿಕೆ ನಿಮಗೆ ಸಮಾಧಾನ ತರಲಿದೆ. ಕಠಿಣ ಸಂದರ್ಭದಲ್ಲಿ ಕುಟುಂಬದವರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗುತ್ತೆ. ಮಕ್ಕಳ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅಜೀರ್ಣ, ಉದರ ಬಾಧೆ ಅಥವಾ ಆಯಾಸ ಕಾಣಿಸ್ಕೊಳ್ಬಹುದು. ಚಾಲನೆ ಮಾಡುವಾಗ ಮತ್ತೆ ರಸ್ತೆ ದಾಟುವಾಗ ಜಾಗರೂಕತೆಯಿಂದ ಇರಬೇಕು. ಅದೃಷ್ಟ ಸಂಖ್ಯೆ 5 ಮತ್ತೆ 8. ಅದೃಷ್ಟ ಬಣ್ಣ ಬಿಳಿ ಮತ್ತೆ ತಿಳಿ ನೀಲಿ. ವಿಶೇಷ ಪರಿಹಾರ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಅಷ್ಟೋತ್ತರ ಪಠಿಸೋದು, ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಅರ್ಪಿಸೋದು, ಪ್ರಾರ್ಥಿಸುವುದರಿಂದ ಕಷ್ಟಗಳು ದೂರವಾಗಿ ಮನಸ್ಸು ಶಾಂತಿ ಲಭಿಸುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವತ್ತಿನ ದಿನ ನಿಮಗೆ ಸುಖ ಮತ್ತೆ ಸಂತೋಷ ಹಾಗೂ ಸೌಹಾರ್ದತೆಯಿಂದ ಕೂಡಿರುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಇರೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಜನಪ್ರಿಯತೆ ಹೆಚ್ಚಾಗತ್ತೆ. ದೀರ್ಘಕಾಲದ ಗೊಂದಲಗಳಿಗೆ ಸಕಾರಾತ್ಮಕ ಪರಿಹಾರ ಕಂಡುಕೊಳ್ತೀರಾ. ಹೊಸ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದ ಯೋಜನೆ ಅನುಕೂಲಕರವಾಗಿರುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸದೃಢ ಬಾಂಧವ್ಯ ಇರುತ್ತೆ. ಜಂಟಿ ಯೋಜನೆಯಲ್ಲಿ ಅದ್ಭುತ ಯಶಸ್ಸು ಕಾಣ್ತೀರಾ. ನಿಮ್ಮ ಕಾರ್ಯಕ್ಷಮತೆಗೆ ಸೂಕ್ತ ಪ್ರಶಂಸೆ ದೊರೆಯಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಹೊಸ ಒಪ್ಪಂದಗಳು ಅಥವಾ ವ್ಯಾಪಾರ ವಿಸ್ತರಣೆ ಮಾತುಕತೆಗೆ ಸುಲಭವಾಗಿ ಕೈಗೊಳ್ತೀರಾ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಆಕಸ್ಮಿಕ ಧನಲಾಭದ ಯೋಗವಿದೆ. ವ್ಯವಹಾರದಲ್ಲಿ ನಿರಂತರ ಆದಾಯ ಬರಲಿದ್ದು ಆರ್ಥಿಕ ಮುಗ್ಗಟ್ಟುಗಳನ್ನು ನಿವಾರಣೆ ಮಾಡ್ತೀರಾ. ಭವಿಷ್ಯದ ಉಳಿತಾಯಕ್ಕೆ ಯೋಜನೆ ರೂಪಿಸಲು ಇದು ಸೂಕ್ತವಾದ ಸಮಯ. ದಾಂಪತ್ಯ ಜೀವನ ಮಧುರವಾಗಿರುತ್ತೆ. ಜೀವನ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಪರಸ್ಪರ ಪ್ರೀತಿ ಮತ್ತೆ ವಿಶ್ವಾಸ ವೃದ್ಧಿಯಾಗತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ
ಸಕಾರಾತ್ಮಕ ಸೂಚನೆಗಳು ಸಿಗುತ್ತೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣ ಕಳಿತೀರಾ. ಆರೋಗ್ಯದ ದೃಷ್ಟಿಯಿಂದ ದಿನವು ಉತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ಸಾಹ ಮತ್ತು ಚೈತನ್ಯದಿಂದ ಇರ್ತೀರಾ. ಆದಾಗ್ಯೂ ಹೊರಗಿನ ಜಂಕ್ ಫುಡ್ ಸೇವನೆಯನ್ನು ನಿಯಂತ್ರಣ ಮಾಡಿಕೊಳ್ಳುವುದು ಅಗತ್ಯ. ಅದೃಷ್ಟ ಸಂಖ್ಯೆ 1 ಮತ್ತು 9. ಅದೃಷ್ಟ ಬಣ್ಣ ಕಡು ಕೆಂಪು ಮತ್ತು ಕೇಸರಿ. ವಿಶೇಷ ಪರಿಹಾರ ಶನಿವಾರದ ಶುಭ ಫಲಗಳಿಗಾಗಿ ಇಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಹಿ ಬೂಂದಿ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಹನುಮಂತ ಚಾಲೀಸ ಪಠಿಸುವುದು ಸಕಲ ಕಾರ್ಯ ಸಫಲವಾಗುತ್ತೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ಇವತ್ತಿನ ದಿನ ನಿಮಗೆ ಅತ್ಯಂತ ಧನಾತ್ಮಕ ಹಾಗೂ ಸಫಲತೆಯನ್ನು ನೀಡುವ ದಿನ ಆಗಿದೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿರೋದ್ರಿಂದ ನಿಮ್ಮ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಚಿಂತೆಗಳು ಇಂದು ದೂರವಾಗಲಿದೆ. ಕೋರ್ಟ್ ಕಚೇರಿಯಲ್ಲಿ ಅಥವಾ ಕಾನೂನುಬದ್ಧ ವ್ಯವಹಾರದಲ್ಲಿ ನಿಮಗೆ ಜಯ ಸಿಗುವ ಬಲವಾದ ಸಾಧ್ಯತೆ ಇದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ನಿಮ್ಮ ಕೆಲಸದ ಮುಂದೆ ಮಂಕಾಗುತ್ತಾರೆ. ಹೊಸ ಉದ್ಯೋಗ ಹುಡುಕಾಟದಲ್ಲಿರೋರಿಗೆ ಇಂದು ಸೂಕ್ತ ಸಂದೇಶ ಮತ್ತು ಆಫರ್ ಸಿಗಬಹುದು. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಉತ್ತಮವಾಗಿರುತ್ತೆ. ಹಳೆಯ ಸಾಲಗಳನ್ನು ತೀರಿಸಲು ಇಂದು ಸೂಕ್ತ ಮಾರ್ಗಗಳು ಗೋಚರಿಸಲಿವೆ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ನಿಮ್ಮ ತಂತ್ರಗಳು ಯಶಸ್ವಿಯಾಗಲಿದೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಆಕಸ್ಮಿಕವಾಗಿ ಬರಬೇಕಿದ್ದ ಬಾಕಿ ಹಣ ಕೈ ಸೇರಬಹುದು. ಬ್ಯಾಂಕ್ ಸಾಲಗಳಿಗೆ ಸಂಬಂಧಿಸಿದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಆದರೆ ಹಠಾತ್ ವೈದ್ಯಕೀಯ ವೆಚ್ಚಗಳು ಬರದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಸೋದರ ಮಾವ, ತಾಯಿಯ ಕಡೆಯಿಂದ ಸಂಬಂಧಿಕರಿಗೆ ಧನಾತ್ಮಕ ಬೆಂಬಲ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯದ ವೃದ್ಧಿ ಆಗತ್ತೆ. ಪರಸ್ಪರ ಆಲೋಚನೆಗೆ ಗೌರವ ನೀಡ್ತೀರಾ. ಆರೋಗ್ಯದ ಸ್ಥಿತಿ ಉತ್ತಮವಾಗಿರುತ್ತೆ. ಹಳೆಯ ದೈಹಿಕ ಕಿರಿಕಿರಿ ಅಥವಾ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಇಂದು ಹೆಚ್ಚಿನ ಉಪಶಮನ ಸಿಗಲಿದೆ. ನಿಯಮಿತ ವಾಕಿಂಗ್ ಅಥವಾ ವ್ಯಾಯಾಮದಿಂದ ಉತ್ಸಾಹ ಹೆಚ್ಚಾಗುತ್ತೆ. ಶುಭ ಸಂಖ್ಯೆ 3 ಮತ್ತು 5. ಅದೃಷ್ಟ ಬಣ್ಣ ಹಳದಿ ಮತ್ತು ಬಿಳಿ. ವಿಶೇಷ ಪರಿಹಾರ ಇಂದು ಧನು ರಾಶಿಯವರಿಗೆ ಅಧಿಪತಿ ಗುರುದೇವ ಆಗಿರೋದ್ರಿಂದ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ಶನಿವಾರ ನಿಮಿತ್ತ ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಸಕಲ ಅಡೆತಡೆಗಳು ನಿವಾರಣೆಯಾಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದಿನ ದಿನ ನಿಮಗೆ ಮಿಶ್ರ ಫಲದಿಂದ ಕೂಡಿದೆ. ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಬೇಕಾದ ದಿನ ಆಗಿರುತ್ತೆ. ಚಂದ್ರ ಸಂಚಾರ ನಿಮ್ಮ ರಾಶಿಯಿಂದ 5ಮ ಭಾವದಲ್ಲಿ ವಿದ್ಯಾ ಬುದ್ಧಿ ಇರುವುದರಿಂದ ಸೃಜನಶೀಲತೆ ಹೆಚ್ಚಾಗುತ್ತೆ. ಆದರೆ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಗೊಂದಲ ಉಂಟಾಗಬಹುದು. ಇಂದು ಭಾವುಕರಾಗಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ಮುನ್ನಡೆಯಿರಿ. ಕಾರ್ಯಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಸಾಧಾರಣವಾಗಿರುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳಿ. ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳ ಸಹಕಾರ ಸಿಗಲಿದೆ. ವ್ಯಾಪಾರದಲ್ಲಿ ಇಂದಿನ ದಿನ ಸಾಧಾರಣ ಲಾಭ ತರಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪೂರ್ವಪರ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಷೇರು ಮಾರುಕಟ್ಟೆ ಅಥವಾ ಸಟ್ಟ ವ್ಯವಹಾರದಿಂದ ದೊಡ್ಡ ಮಟ್ಟದ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ. ಹಣಕಾಸಿನ ಸ್ಥಿತಿ ಮಧ್ಯಮವಾಗಿರುತ್ತೆ. ಆದಾಯದ ಮೂಲಗಳು ನಿರಂತರವಾಗಿದ್ದು ಮಕ್ಕಳ ಶಿಕ್ಷಣ ಅಥವಾ ಮನೋರಂಜನೆಗಾಗಿ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಬಜೆಟ್ ಇಟ್ಟುಕೊಂಡು ವ್ಯವಹಾರ ಮಾಡುವುದರಿಂದ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇರುತ್ತೆ. ಮಕ್ಕಳ ಪ್ರಗತಿ ಮತ್ತು ಅವರ ನಡವಳಿಕೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದ ದಿನ. ಪರಸ್ಪರ ಒಪ್ಪಂದ ಮೂಡಲಿದೆ. ಜೀವನ ಸಂಗಾತಿಯ ಸಕಾಲ ಸಲಹೆ ನಿಮಗೆ ಶ್ರೀರಕ್ಷೆ ಆಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ, ಸಣ್ಣ ಪುಟ್ಟ ಉದರ ಬಾಧೆ ಕಾಣಿಸಿಕೊಳ್ಳಬಹುದು. ಮಿತ ಹಾಗೂ ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ಅದೃಷ್ಟ ಸಂಖ್ಯೆ 4 ಮತ್ತು 8. ಅದೃಷ್ಟ ಬಣ್ಣ ನೀಲಿ ಮತ್ತು ಗಾಢ ಕೆಂಪು. ವಿಶೇಷ ಪರಿಹಾರ ಮಕರ ರಾಶಿಯವರಿಗೆ ಅಧಿಪತಿ ಶನಿದೇವ ಆಗಿರೋದ್ರಿಂದ ಇಂದು ಶನಿವಾರದ ನಿಮಿತ್ತ ಶನಿ ಚಾಲೀಸ ಪಠಿಸುವುದು, ಎಳ್ಳನ್ನು ಅರ್ಪಿಸುವುದು, ನಮಸ್ಕರಿಸುವುದು, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುವುದು ಮನಸ್ಸಿನ ಗೊಂದಲ ನಿವಾರಣೆಯಾಗಿ ಸಕಲ ಕಾರ್ಯ ಸಫಲವಾಗುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇವತ್ತಿನ ದಿನ ನಿಮಗೆ ಮಿಶ್ರ ಫಲದಿಂದ ಕೂಡಿದೆ. ತಾಳ್ಮೆ, ಸಮಾಧಾನದಿಂದ ಮುನ್ನಡೆದರೆ ಈ ದಿನ ಬಹಳ ಚೆನ್ನಾಗಿರುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ 4ಥ ಭಾವ ಸುಖ ಭಾವದಲ್ಲಿ ಇದ್ದಾನೆ. ಭೌತಿಕ ಸುಖ ಸೌಕರ್ಯ ಹೆಚ್ಚಾಗುತ್ತೆ. ಮಾನಸಿಕವಾಗಿ ಸಣ್ಣ ಪುಟ್ಟ ವಿಷಯಗಳಿಗೆ ಅಶಾಂತಿ ಅಥವಾ ತಳಮಳ ಉಂಟಾಗಬಹುದು. ಇಂದು ಯಾವುದೇ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತರಾತುರಿ ಬೇಡ.
ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿ ಹೆಚ್ಚಾಗಲಿದೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯತೆ ಇರಲಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸ್ವಲ್ಪ ವಿಳಂಬವಾಗಬಹುದು. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ರಿಯಲ್ ಎಸ್ಟೇಟ್, ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಉತ್ತಮ ಲಾಭ ಸಿಗಲಿದೆ. ಹೊಸ ಹೂಡಿಕೆಗಳನ್ನು ಮಾಡುವ ಮುನ್ನ ಮಾರುಕಟ್ಟೆ ಸ್ಥಿತಿಯನ್ನು ಸರಿಯಾಗಿ ಅರಿತುಕೊಳ್ಳುವುದು ಸೂಕ್ತ. ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತೆ. ಮನೆ ದುರಸ್ತಿ, ವಾಹನ ಸವೇತ ಅಥವಾ ತಾಯಿಯವರ ಆರೋಗ್ಯದ ನಿಮಿತ್ತ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಇಂದಿನ ಅತ್ಯಗತ್ಯ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಾರದಂತೆ ಮಾತಿನ ಮೇಲೆ ನಿಗಾ ಇರಲಿ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿ ಅವರ ಬೆಂಬಲದಿಂದ ಕೌಟುಂಬಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಿರಿ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸ್ವಲ್ಪ ನಿರಾಳ ತರುತ್ತದೆ. ಆರೋಗ್ಯದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಮಾನಸಿಕ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಎದೆಯುರಿ, ಕೆಮ್ಮು ಅಥವಾ ಬಿಪಿ, ರಕ್ತದೊತ್ತಡ ಸಮಸ್ಯೆ ಇರೋರು ಇಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ಅದೃಷ್ಟ ಸಂಖ್ಯೆ 4 ಮತ್ತು 8. ಅದೃಷ್ಟ ಬಣ್ಣ ಗಾಳ ನೀಲಿ ಮತ್ತು ನೇರಳೆ. ವಿಶೇಷ ಪರಿಹಾರ: ಕುಂಭರಾಶಿಯವರಿಗೆ ಅಧಿಪತಿ ಶನಿದೇವ ಆಗಿರೋದ್ರಿಂದ ಇಂದು ಶನಿವಾರದ ನಿಮಿತ್ತ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥಿಸಿ. ಹಾಗೆಯೇ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುವುದು, ಹನುಮಾನ್ ಚಾಲಿಸ ಪಠಿಸುವುದು ಮನಸ್ಸಿನ ಆತಂಕ ದೂರವಾಗಿ ಶುಭವಾಗುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದಿನ ದಿನ ನಿಮಗೆ ಅತ್ಯಂತ ಧೈರ್ಯ, ಉತ್ಸಾಹ, ಪರಾಕ್ರಮದಿಂದ ಕೂಡಿದ ದಿನವಾಗಲಿದೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಹೊಸ ಜವಾಬ್ದಾರಿಗಳು ಸಕಾರಾತ್ಮಕವಾಗಿ ಎದುರಿಸಿ ಜಯಿಸುವಿರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರಶಂಸೆ ಸಮಾಜದಲ್ಲಿ ಮತ್ತು ಒಡಹುಟ್ಟಿದವರೊಂದಿಗೆ ದೊರೆಯುತ್ತದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೀರ್ತಿ ಮತ್ತೆ ಪ್ರಭಾವ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗೆ ಗೌರವಿಸುತ್ತಾರೆ. ಉದ್ಯೋಗ ನಿಮಿತ್ತ ಸಣ್ಣ ಪ್ರಯಾಣ ಎದುರಾಗಬಹುದು. ಇದು ಭವಿಷ್ಯಕ್ಕೆ ಯಶಸ್ಸು ತಂದುಕೊಡಲಿದೆ. ನಿಮ್ಮ ವ್ಯಾಪಾರ ಚತುರತೆಯಿಂದ ಮಾರುಕಟ್ಟೆಯಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸುವಿರಿ. ಕಮ್ಯುನಿಕೇಷನ್, ಮಾರ್ಕೆಟಿಂಗ್ ಮತ್ತು ಮೀಡಿಯಾ ರಂಗದಲ್ಲಿ ವ್ಯಾಪಾರಗಳಿಗೆ ಇಂದು ವಿಶೇಷ ಧನಲಾಭದ ಯೋಗವಿದೆ. ಹಣಕಾಸಿನ ಸ್ಥಿತಿ ಬಲವಾಗಿರುತ್ತದೆ. ಆದಾಯದಲ್ಲಿ ಗಣನೀಯ ಪ್ರಗತಿ ಕಂಡುಬರಲಿದ್ದು ಹಳೆಯ ಬಾಕಿ ಹಣ ಸುಲಭವಾಗಿ ಕೈ ಸೇರುತ್ತೆ. ಹೊಸ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದು ಅತ್ಯಂತ ಸೂಕ್ತವಾದ ದಿನ. ಒಡಹುಟ್ಟಿದವರಿಂದ ಆರ್ಥಿಕ ಸಹಾಯ ಸಿಗುವ ಯೋಗವಿದೆ. ಕುಟುಂಬದಲ್ಲಿ ಹಿತಕರ ವಾತಾವರಣ ಇದ್ದು ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿ ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇರುತ್ತೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿ ಜೀವನ ಸಂಗಾತಿಯು ನಿಮ್ಮ ಎಲ್ಲ ನಿರ್ಧಾರಗಳಿಗೂ ಬೆಂಬಲವಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಇಂದು ಪ್ರಗತಿಪರ ದಿನವಾಗಿದೆ. ಪ್ರೇಮ ಸಂಬಂಧ ಮುಂದಿನ ಹಂತಕ್ಕೆ ತಲುಪುತ್ತದೆ. ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಹೊಸ ಚೈತನ್ಯ ಅನುಭವಿಸ್ತೀರಾ. ದಿನವಿಡೀ ಸಕ್ರಿಯವಾಗಿ ಕೆಲಸ ನಿರ್ವಹಿಸಲು ನಿಮ್ಮ ಉತ್ಸಾಹವೇ ಕಾರಣ. ಅದೃಷ್ಟ ಸಂಖ್ಯೆ 3 ಮತ್ತು 7. ಅದೃಷ್ಟ ಬಣ್ಣ ಹಳದಿ ಮತ್ತು ಸುವರ್ಣ ಬಣ್ಣ. ವಿಶೇಷ ಪರಿಹಾರ: ಮೀನರಾಶಿಯ ಅಧಿಪತಿ ಗುರುದೇವ ಆಗಿರೋದ್ರಿಂದ ಇಂದು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಸ್ಮರಣೆ ಮಾಡಿ. ಶನಿವಾರದ ನಿಮಿತ್ತ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕಿ ಪ್ರಾರ್ಥಿಸುವುದರಿಂದ ಸಕಲ ಕಾರ್ಯಗಳು ವಿಘ್ನವಾಗಿ ನೆರವೇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 13 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿನನಿತ್ಯದ ವಿಡಿಯೋ ರಾಶಿ ಭವಿಷ್ಯ ಕೇಳುವುದಕ್ಕೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ.